ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತು ನಾನು ನನ್ನ ಮಗಳಿಗೆ ಸ್ಪೋರ್ಟ್ಸ್ ಇತ್ತು, ಅದಕ್ಕೆ ಹೋಗ್ತಿದ್ದೆ. ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟು ಮಾಯ್ಶ್ಚರೈಸರ್ನ ಹಚ್ಕೊತಾ ಇದ್ದೀನಿ. ಇವಾಗ ಮಾಯ್ಶ್ಚರೈಸರ್ ವ್ಯಾಸ್ಲಿನ್ ಮಾಯ್ಶ್ಚರೈಸರ್ ಹಾಕ್ತಾ ಇದ್ದೀನಿ. ಬೇಗ ರೆಡಿಯಾಗಿ ಪಾಪುನ ಎತ್ಕೊಂಡು ಹೋಗೋದು. ಡ್ರೈಯರ್ ಇಲ್ಲ, ಸೊ ಫ್ಯಾನ್ ಹಾಕೊಂಡು ತಲೆ ಕೂದಲು ಒಣಸ್ಕೊತೀನಿ ಬೇಗ. ನೆಕ್ಸ್ಟ್ ನೋಡೋಕ್ಕಾಗಿಲ್ಲ ಅಂದರೆ ಭಾಳ ಒಂಥರ ಮಿಸ್ ಮಾಡ್ಕೊಂಡಂಗಾಗುತ್ತೆ. ಎಲ್ಲನೂ ಮಕ್ಳದ್ದೆಲ್ಲನೂ ಏನೇನು ಪಾರ್ಟಿಸಿಪೇಟ್ ಮಾಡ್ತಾರೆ ಮಕ್ಕಳು. ಫಸ್ಟು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡೋಂಗೆ ನೋಡ್ಕೋಬೇಕು. ನಾನು ನೋಡ್ಕೊಂಡಿದ್ದೀನಿ. ಸ್ವಲ್ಪ ಪ್ರೈಮರ್ ಖಾಲಿ ಆಗ್ಬಿಟ್ಟೈತೆ. ಅಮ್ಮಂಗೆ ಇಷ್ಟು ತಗೊಂಡಿದ್ದೀನಿ. ಅಮ್ಮಂಗೆ ಹೇಳೋಣ ಅಂದರೆ ಅಮ್ಮ ಕಾಲ್ ಯಾಕೋ ಪಿಕ್ ಮಾಡ್ತಾ ಇಲ್ಲ. ನಾನು ಪಾಪಿದ್ರೆ ನೋಡ್ಬೇಕು ಹೇಗಾಗುತ್ತೆ ಅಂತ. ಟೈಮೇ ಇಲ್ಲ ನನಗೆ ರೆಡಿ ಆಗೋದಕ್ಕೆ. ಕನ್ಸೀಲರ್ ಎಲ್ಲ ಹಚ್ಚಕ್ಕೆಲ್ಲ ಟೈಮ್ ಇಲ್ಲ. ಅದಕ್ಕೆ ಸ್ವಲ್ಪ ಫೌಂಡೇಶನ್ ಹಚ್ತೀನಿ. ಫೌಂಡೇಶನ್ ಆ್ಯಕ್ಚುಲಿ ಇದು ನನ್ನ ಶೇಡಿಗಿಂತ ಒಂಚೂರು ಕಮ್ಮಿ ಇದೆ. ಸೊ ನಾನು 2 ಫೌಂಡೇಶನ್ನ ಮಿಕ್ಸ್ ಮಾಡಿ ಹಚ್ಕೊತೀನಿ. ಅದು ನನ್ನ ಶೇಡಿಗೆ ಬರೋ ಹಾಗೆ. ಒಂದು ಲಿಕ್ವಿಡ್ ಫೌಂಡೇಶನ್ನು, ಯಾಕಂದರೆ ಇದು ಡ್ರೈ ಅಲ್ವಾ. ನಂದು ಸ್ವಲ್ಪ ಡ್ರೈ ಸ್ಕಿನ್ ಇದೆ ಅಲ್ವಾ. 2 ಡ್ರೈ ಆಗಿಬಿಟ್ರೆ ಒಂಥರ ಬ್ರೇಕೇಜ್ ಬರುತ್ತೆ ಅಂತ. ಸೊ ಸ್ವಲ್ಪ ಒಂದೆರಡು ಹನಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅವ್ರ ಸರ್ರಿಗೂ ಫೋನ್ ಮಾಡಿ ಕೇಳಬೇಕು. 2 ಫೀಲ್ಡ್ ಇದೆ. ಡಿಸ್ಟ್ರಿಕ್ಟ್ ಫೀಲ್ಡ ಇಲ್ಲ ಸ್ಟೇಡಿಯಮಲ್ಲಿ ಆಡಿಸ್ತಾರ ಏನು ಅಂತ ಗೊತ್ತಿಲ್ಲ. ಜಾಸ್ತಿ ಬೇಡ ಫೌಂಡೇಶನ್. ನೋ ಮೇಕಪ್ ಲುಕ್ ಥರ ಇರಬೇಕು. ಫೌಂಡೇಶನ್ ಆಗಿ ಹೆವಿ ಆಗಾಗ್ಬಿಟ್ರೆ ಫಂಕ್ಷನಿಗೆ ಕೊಟ್ಟಂಗೆ ಆಗ್ಬಿಡುತ್ತೆ. ಬೇರೆ ಆಗ್ತಾ ಇದೆ. ಅದಕ್ಕೆ ಮಾಡಿಸಿಲ್ಲ, ಏನು ಮಾಡ್ಸತಿ. ಪೌಡ್ರು ಕೂಡ ಹಾಕಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ಮೇಕಪ್ ಫಿಕ್ಸರು ಖಾಲಿ ಆಗಿಬಿಟ್ಟೈತೆ. ಅದೇ ಸ್ಕಿನ್ ಒಳಗೆ ಹೋಗಿ ಸರಿ ಆಗುತ್ತೆ. ಕಾಜಲ್ ಹಾಕೊತೀನಿ. ಯಾವುದಿದು ಸ್ವಿಸ್ ಬ್ಯೂಟಿ ಕಾಜಲ್ ಹಾಕೊತೀನಿ. ಆ್ಯಕ್ಚುಲಿ ಇದು 3 in 1. ಕಾಜಲ್ಲು ಮತ್ತು ಐಲೈನರ್ ಆಗು ಯೂಸ್ ಮಾಡ್ಬೋದು. ಆಮೇಲೆ ಐಬ್ರೋ ಇದು ಐ ಫಿಲ್ಲರ್ ಐಬ್ರೋಗೂ ಹಚ್ಕೋಬೋದು. ಆ್ಯಕ್ಚುಲಿ ನಾನು ಐಬ್ರೋಗೆ ಇದನ್ನ ಯೂಸ್ ಮಾಡಲ್ಲ, ಯಾಕಂದರೆ ಇದು ಸ್ವಲ್ಪ ಡಾರ್ಕ್ ಇದೆ, ಬ್ಲ್ಯಾಕ್ ಇದೆ. ನನಗೊಂದು ಸ್ವಲ್ಪ ಲೈಟಾಗಿ ಬ್ರೌನ್ ಬೇಕು. ಸೊ ನಾನು ಯೂಸ್ ಮಾಡಲ್ಲ. ಎಷ್ಟು ಅಂತ ಅನ್ಸುತ್ತೆ. ಸರಿ ಬಂತು. ಅದನ್ನೇ ಸ್ವಲ್ಪ ವಾಟರ್ ಲೈನಿಗೆ ಹಚ್ಕೊತೀನಿ. ಸಾಕು ಅನ್ಸುತ್ತೆ. ಐಬ್ರೋನು ಫಿಲ್ ಮಾಡ್ಕೊಳ್ಳೋಣ, ಏನು ಫಿಲ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಫಿಲ್ ಮಾಡ್ಕೊತಾ ಇದ್ರೆ ಇವಾಗ ಲೇಟ್ ಆಗಿಬಿಡುತ್ತೆ. ಲಿಫ್ಟಿಕ್ ಹಚ್ಚೋದು ಮರ್ತೋಯ್ತು. ನೈಕಾ ಲಿಫ್ಟಿಕ್ಕು, ನ್ಯೂಡ್ ಲಿಫ್ಟಿಕ್ಕು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ರೀಸೆಂಟಾಗಿ ತರಿಸಿದ್ದು. ಇವೆಲ್ಲನೇ ಮಾಡ್ತಿದ್ದೀನಿ.
11 ನಾಟಿ ನ್ಯೂಡ್ ಅಂತ ಇದ್ರ ಶೇಡ್. ನೀವು ತರಿಸ್ಕೊಳ್ಳೋದಾದ್ರೆ ತರಿಸ್ಕೊಳ್ಳಿ. ನ್ಯೂಡ್ ಲಿಪ್ಸ್ಟಿಕ್ ಬೇಕು ಅಂದರೆ ಇದನ್ನು ತರಿಸ್ಕೊಳ್ಳಿ. ಕಮ್ಮಿ ರೇಟ್ ಕೂಡ ಎಷ್ಟು 290ನೋ 250 ಏನೋ ಬಂತು ಅನಿಸುತ್ತೆ. 250 ತುಂಬ ದೊಡ್ಡದಾಗಿರುತ್ತೆ ಅಂದ್ಕೊಂಡೆ, ಬಟ್ ನೋಡಿದ್ರು ಇಷ್ಟೇ ಬರೋದು. ಇರಲಿ ಸಾಕು, ಚೆನ್ನಾಗಿದೆ. ಸ್ಟಿಕ್ಕರ್, ನನ್ನ ಮಗ ಈ ಸ್ಟಿಕ್ಕರ್ಗಳನ್ನೇ ಎಲ್ಲೆಲ್ಲೋ ಹಾಕ್ತಾನೆ. ಇಲ್ಲಿ ಸ್ಟಿಕ್ಕರ್ ಇಟ್ಕೊಂಡ್ಲಾ, ಅವ್ನು ಕಿತ್ತಾಕ್ಬಿಡ್ತಾನಲ್ಲ. ಈ ಥರ ಐಲೈನರ್ ಇಟ್ಕೊಬಿಡ್ಲಾ? ಸ್ಟಿಕ್ಕರ್ ಇಟ್ಕೋಬೇಕು ಅನ್ನಿಸ್ತದೆ. ಐಬ್ರೋನೇ ಮಾಡಿಸಿಲ್ಲ, ಟೈಮ್ ಇಲ್ಲ, ಮಾಡ್ಸಕ್ಕೆ ಹೋಗ್ಬೇಕು. ಯಾವಾಗ ಹೋಗ್ತೀನೋ ಗೊತ್ತಿಲ್ಲ. ಕುಂಕುಮ ಮರಿಕಾಗತ್ತಾ? ಏನಪ್ಪ, ನನಗೆ ಕುಂಕುಮ ಇಟ್ಟಿಟ್ಟು ಅಭ್ಯಾಸನೇ ಆಗೋಗಿದೆ. ನಾನು ಯಾಕೆ ಇಟ್ಕೊಂಡು ಕುಂಕುಮ ಇಡ್ತೀನಿ ಅಂತಲೇ ಗೊತ್ತಿಲ್ಲ. ರೂಢಿ ಆಗ್ಬಿಟ್ಟೈತೆ. ಕುಂಕುಮ ಇಲ್ಲ ಅಂದರೆ ಒಂಥರ ಏನು ಕಂಪ್ಲೀಟ್ ಅಲ್ಲ ಅನ್ಸೋದು. ಆ ಥರ ಇಷ್ಟ ಅಲ್ಲ ಕುಂಕುಮ. ಹೆಂಗೆ ಕಾಣಿಸ್ತೀನಿ ಕ್ಯಾಮ್ರಾದಲ್ಲಿ, ಹೆಂಗೆ ಕಾಣಿಸ್ತಿದ್ದೀನೋ ಗೊತ್ತಿಲ್ಲ. ಕ್ಯಾಮ್ರಾ ಜಾಸ್ತಿ ಕ್ಲಾರಿಟಿ ಇಲ್ಲ ಅನ್ಸುತ್ತೆ. ನನಗೆ ನಾನು ತುಂಬ ಚೆನ್ನಾಗಿ ಕಳಿಸ್ತೀನಿ. ಸ್ವಲ್ಪ ಕುಂಕುಮ ಇಟ್ಬಿಡ್ತಲ್ಲ, ಓಕೆ. ಬ್ಲಷ್ ಬೇಡ ಅನ್ಸುತ್ತೆ, ಸ್ವಲ್ಪ ಸಾಕು. ಮೂಗು ಮಾತ್ರ ಹೊಳೆದ್ರೆ ಸಾಕು. ಕೂದಲಿಗೆ ಸ್ವಲ್ಪ ಹೇರ್ ಸೀರಮ್ ಹಾಕ್ತೀನಿ. ಯಾವುದೋ ಲೋರಿಯಲ್. ಸ್ವಲ್ಪ ಗುಮ ಅನ್ಬೇಕಲ್ಲ ಕೂದಲು. ಸ್ಮೆಲ್ ನನಗೆ ತುಂಬ ಇಷ್ಟ. ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಅನ್ಕೊಂಡೆ, ಲೇಟ್ ಆಗ್ಬೋದು. ಮಾಡ್ಕೊಳ್ಳಲ್ಲ, ಹೀಗೆ ಹೊರಡ್ತೀನಿ. ನೋಡಿ, ಬಾಚನ್ಗೆ ನನ್ನ ಮಗ ಮುರಿದಾಕಿದ್ದಾನೆ. ಹೊಸ ತರಿಸ್ಕೊಂಡಿದ್ದೆ ಗೊತ್ತಾ? ಬಿಸಾಕ್ತಾ ಒಂದ್ಸತಿ ಮುರಿದೋಯ್ತು. ಎಸಿಬೇಕು ಅಂತ ಇಟ್ಟಿದ್ದೀನಿ, ಆದರೂ ಇದರಲ್ಲೇ ಬಾಚ್ಕೊತೀನಿ. ಕೋಮಲ್ಲಿ ಬಾಚ್ಕೊಂಡ್ಮೇಲೆ ನನಗೆ ಒಂದು ಸ್ವಲ್ಪ ಹೇರ್ ಫಾಲ್ ನಿಜವಾಗ್ಲೂ ಕಮ್ಮಿ ಆಗ್ತಾ ಇದೆ. ಅದಕ್ಕೆ ನಾನು ಇದರಲ್ಲೇ ಪದೇ ಪದೇ ಬಾಚ್ಕೊತಿದ್ದೀನೋ ಏನೋ ಹಂಗಂತ ಅನ್ಕೊಂತೀನಿ. ಆದರೆ ಇದು ಎಲ್ಲ ಹೇರ್ ಹೋಗ್ಬಿಟ್ಟು ಕೆಳಗಡೆ ಬಿದ್ದೈತೆ. ಆಕ್ಚುಲಿ ನಾನು ಬರ್ತೀನಿ ಅಂತ ಏನಾದರೂ ಹೇಳಿದರೆ ಫುಲ್ ನರ್ವಸ್ ಆಗಿಬಿಡ್ತಾಳೆ ಅವಳು. ಹಿಂಗಾಡ್ತೀನೋ ಏನೋ, ಅದು ನಾನು ನೋಡ್ತಿರ್ತೀನಲ್ಲ, ಅದಕ್ಕೆ ಸ್ವಲ್ಪ ನರ್ವಸ್ ಆಗಿಬಿಡ್ತಾಳೆ. ನೋಡಿ, ನಾನು ರೆಡಿ ಆದೆ. ಕಂಟಿನ್ಯೂ ಮಾಡ್ತೀನಿ, ಎಲ್ಲೂ ಸ್ಕಿಪ್ ಮಾಡ್ತಾರೆ ನೋಡಿ ಏನೇನಾಯಿತು ಅಂತ. ಆಮೇಲೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಐ ಥಿಂಕ್ ನೋಡಿ ಇಷ್ಟೇ ನಾನು ರೆಡಿಯಾಗಿರೋದು. ಈಗ ಹೋಗ್ಬಿಟ್ಟು ಅವ್ರ ಸರ್ರಿಗೆ ಹೋಗ್ಬಿಟ್ಟು ಕಾಲ್ ಮಾಡಬೇಕು, ಬನ್ನಿ ಅಂತ ಹೇಳಿದ್ದಾರೆ. ನೋಡೋಣ. ನನ್ನ ಪಾಪನ ತೋರಿಸ್ಲಾ ನಾನು ಹೆಂಗೆ ಮಲಗಿಸಿದ್ದೀನಿ ಅಂತ. ನೋಡಿ, ಪಾಚಿ ಮತ್ತಿತ್ತೆ ಮಗು, ಹೆದಳ್ಸೋಕ್ಕೆ ಮನಸ್ಸಿಲ್ಲ. ಆದರೂ ನನ್ನ ಮಗ ಮಲ್ಕೊಂಡಿದ್ದ, ಆದರೂ ಎತ್ಕೊಂಡೆ. ಡಿಸ್ಟಿ ಫೀಲ್ಡಲ್ಲಂತೆ. ಸೊ ಎಲ್ಲಪ್ಪ ಫೋನ್ ಮಾಡಿದ್ರಾ? ಏನಂತ? ಎಲ್ಲೆಲ್ಲೂ ಕಾಣಿಸ್ತಿಲ್ಲ ನನಗೆ. ಒಂದು ಫೋನ್ ಮಾಡಿ ಅವ್ರ ಸರ್ರಿಗೆ, ಫೋನ್ ಮಾಡಿ ಸರ್ರಿಗೆ ಇದ್ದೀರಾ ಹೋಗ್ರಾ ಅಂತ. ಅವಾಗಲೇ ಅವ್ರು ಸರ್ ಮಾತಾಡಿದ್ದ.
ಬಿಡ್ರಿ, ಏನಾಗಲ್ಲ. ಹುಡ್ಗನ್ ಯಾಕೆ ಸತಾಯಿಸ್ತಿದ್ದೀರಾ? ಅಲ್ಲಿ ಸುಮ್ಮನೆ ನಿಂತ್ಕೊಂತಾನೆ ಅಷ್ಟೇ, ಬಿಡಿ. ಬೀಳ್ತಾನೆ. ಬೀಳಲ್ಲ, ನಿಂತ್ಕೊಂತಾನೆ. ಕಿಶು, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.